ನಮಸ್ಕಾರ, ನಾನು ನಿಮ್ಮ ಮೆಮಿಕ್ರಿ ದಯಾನಂದ್. ಇವತ್ತು ವ್ಯಕ್ತಿಯ ಪರಿಚಯ ಅಲ್ಲ, ವ್ಯವಸ್ಥೆಯ ಪರಿಚಯ ಮಾಡಿಸೋದಕ್ಕೆ ತಮ್ಮ ಮುಂದೆ ಇದ್ದೀನಿ. ನಮ್ಮ ಈ ಚಾನೆಲ್ನಲ್ಲಿ ಅನೇಕ ನಟರನ್ನ, ಅನೇಕ ವ್ಯಕ್ತಿಗಳನ್ನ ಪರಿಚಯ ಮಾಡಿಸಿದ್ದೆ. ಆದರೆ ಈಗ ನಮ್ಮ ಸಮಸ್ಯೆ ತಮ್ಮ ಮುಂದೆ ಇಡ್ತಾ ಇದ್ದೀನಿ. ನಮ್ಮ ಸಮಸ್ಯೆ ಅಂದರೆ ಒಂದು ಗ್ಯಾಸ್ ಸಿಗ್ತಾ ಇಲ್ಲ, ಕೆಲಸ ಇಲ್ಲ, ಭಾಳ ಜನ ಬೀದಿಗೆ ಬಂದಿದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ ಒಂದು ಯುದ್ಧ. ಆ ಯುದ್ಧ ಯಾರ್ದು ಅಂದರೆ ಯಾರೋ ತಮ್ಮ ಸ್ವಾರ್ಥಕ್ಕೋಸ್ಕರ, ತಮ್ಮ ಪ್ರೆಸ್ಟೇಜ್ಗೋಸ್ಕರ, ತಮ್ಮ ಹಠಕ್ಕೋಸ್ಕರ, ನಾನು ನನ್ನ ದೇಶದ ಪ್ರೆಸ್ಟೇಜಿಯಸ್ ಊಟಕ್ಕೋಸ್ಕರ ಅಲ್ಲ ರೀ, ಬದುಕಿಗೋಸ್ಕರ ಅಲ್ಲ ರೀ, ಅವರ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ ಹಲವಾರು ಜನಗಳನ್ನ ಬಲಿ ಕೊಡ್ತಾ ಇದ್ದಾರೆ, ಹಲವಾರು ನಿರ್ಮಾಣಗಳನ್ನು ಬಲಿ ಕೊಡ್ತಾ ಇದ್ದಾರೆ, ಹಲವಾರು ಚಿತ್ರಗಳನ್ನು ಬಲಿ ಕೊಡ್ತಾ ಇದ್ದಾರೆ, ಹಲವಾರು ಸಂಬಂಧಗಳಿಗೆ ಬಲಿ ಕೊಡ್ತಾ ಇದ್ದಾರೆ. ಇದರ ಮಧ್ಯೆ ಸಿಗಾಕೊಂಡು ಒದ್ದಾಡ್ತಾ ಇರೋರು ನಾವೇನಕ್ಕೆ ಅಂದರೆ ನಮಗಿರೋ ಸಣ್ಣ ಪ್ರಾಬ್ಲಮ್, ಗ್ಯಾಸ್ ಸಿಗ್ತಾ ಇಲ್ಲ ರೀ ಅಂತ. ಇದು ನಿಮ್ಮನೆ ಪ್ರಾಬ್ಲಮ್ಮು, ಗ್ಯಾಸ್ ಸಿಗ್ತಾ ಇಲ್ಲ ರೀ, ಮೊದಲೇ ಬುಕ್ ಮಾಡಬೇಕಾಗಿತ್ತು ಅನ್ನೋದು. ಆದರೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಇದೆ. ದೊಡ್ಡ ದೊಡ್ಡ IT ಕಂಪ್ನಿಯಲ್ಲಿ ಎಷ್ಟೋ ಜನಕ್ಕೆ ಕೆಲಸ ಇಲ್ಲ ರೀ, ಅದು ಇನ್ನೊಂದು ಪ್ರಾಬ್ಲಮ್. ಇದಾದ್ಮೇಲೆ ಹೋಟೆಲ್ ಉದ್ಯಮಿಗಳು ಹಗಲು ರಾತ್ರಿ ಕಷ್ಟಪಟ್ಟು ನಮಗೆ ರುಚಿಯಾದ ಊಟ ಕೊಡ್ತಾ ಇದ್ದಿದ್ದ ಅವ್ರಗಳಿಗೆ ಕೆಲಸ ಇಲ್ಲ, ಊಟ ಇಲ್ಲ ಇವತ್ತು. ಇದಕ್ಕೆಲ್ಲ ಕಾರಣ ಒಂದು ಯುದ್ಧ ಅಲ್ವಾ? ಈ ಯುದ್ಧನ ನಿಲ್ಲಿಸ್ಬೇಕು ಅಂತಂದ್ರೆ ಒಂದೇ ಒಂದು, ಮನುಷ್ಯ ಪ್ರತಿಷ್ಠೆ ಬಿಡಬೇಕು. ನಾನು, ನಂದು, ನಮ್ಮ ದೇಶ ನಮ್ಮದು ಅನ್ನೋದನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಸುಮ್ಮನೆ ಯೋಚನೆ ಮಾಡಿ ಸ್ನೇಹಿತರೆ. ಗ್ಯಾಸ್ ವಿಷಯ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯುದ್ಧನೇ ಇಲ್ಲದೆ ಹೋದ್ರೆ ಹೇಗಿರುತ್ತೆ ಅಲ್ವಾ? ಒಂದು ಗಡಿನೇ ಇಲ್ಲದೆ ಹೋದ್ರೆ ಹೇಗಿರುತ್ತೆ? ಒಬ್ರನ್ನೊಬ್ರು ಪ್ರೀತಿಸ್ಕೊಂಡೇ ಇದ್ದಿದ್ರೆ ಹೇಗಿರ್ತಿತ್ತು? ನೀನು ನಮ್ಮನೆ ಊರಿಗೆ ಬಾ, ನಾನು ನಿಮ್ಮೂರಿಗೆ ಬರ್ತೀನಿ. ಯಾವ್ಯಾವ ದೇಶದಿಂದ ನಾವು ಹಕ್ಕಿ ಹಾರ್ಕೊಂಡು ಎಲ್ಲೆಲ್ಲೋ ಹೋಗ್ತದೆ. ಇಲ್ಲಿಂದ ಹಕ್ಕಿ ಹಾರ್ಕೊಂಡು ಇನ್ನೊಂದು ದೇಶಕ್ಕೆ ಹೋಗುತ್ತೆ. ಅವಕ್ಕೆ ಪಾಸ್ಪೋರ್ಟ್ ಬೇಡ, ವೀಸಾ ಬೇಡ, ಯಾವುದೇ ರೀತಿಯಾದ ಏನೂ ಬೇಡ. ಆದರೆ ನಾವು ಮನುಷ್ಯ ನಮಗೆ ನಾವೇ ಬೇಲಿ ಹಾಕ್ಕೊಂಡು, ನೀನು ಇಲ್ಲಿ ಬರಬಾರ್ದು, ನಾನು ಅಲ್ಲಿ ಬರಬಾರ್ದು, ನೀನು ಇದು ಇಲ್ಲ, ನಾನು ಅದಿಲ್ಲ, ನೀನು ಬರ್ಬೇಕಾದ್ರೆ ಕೇಳಬೇಕು, ಹೇಳ್ಬೇಕು. ಇದರ ಹೋರಾಟದಲ್ಲಿ ನಾವು ನಮ್ಮ ಪ್ರತಿಷ್ಠೆ, ನಮ್ಮ ದೇಶ ನಮ್ಮದು ಅನ್ನೋದ್ರ ಮಧ್ಯೆ ಒಂದು ಮಾನವೀಯತೆಯ ಮರಿತಾ ಇದ್ದೀವಿ. ಎಷ್ಟು ಜನ ಸತ್ರು, ಎಷ್ಟು ಲಕ್ಷಾಂತರ ಜನ ಸತ್ರು. ಅದು ಯಾವುದೇ ಧರ್ಮದವರಾಗಿರಲಿ, ಯಾರೇ ಆಗಿರಲಿ, ಮನುಷ್ಯ ಅನ್ನೋ ಒಂದು ಚಿಂತನೆ. ನಾವು ಭಾರತೀಯರು ಯಾವತ್ತೂ ಮನುಷ್ಯನಿಗೆ ಮರ್ಯಾದೆ ಕೊಟ್ಟಿದ್ದೀವಿ. ಇವತ್ತು ಯುದ್ಧ ಇಲ್ಲದೆ ಇರೋ ಒಂದು ಪ್ರಪಂಚ. ನಾನಿದು ಯಾರಿಗೆ ಹೇಳ್ತಾ ಇದ್ದೀರಾ ಸರ್? ನಾವೇನು ಯುದ್ಧ ಮಾಡಿದ್ವು ಅನ್ಬೋದು. ನಾನು ಹೇಳ್ತಾ ಇರೋದು ಮುಂದಿನ ಪೀಳಿಗೆಗೆ. ನೀವೆಲ್ಲ ದೊಡ್ಡವರಾಗ್ತಾ ಇದ್ದೀರಾ. ದೊಡ್ಡವರಾದ್ಮೇಲೆ ಯುದ್ಧನೇ ಇಲ್ಲದೆ ಇರೋ ಒಂದು ಪ್ರಪಂಚ ಯೋಚನೆ ಮಾಡಿ. ಆಗ ಎಲ್ಲ ಸಮಸ್ಯೆ ಬಗೆಹರಿಯುತ್ತೆ. ಯುದ್ಧನೇ ಇಲ್ಲದೆ ಇರೋ ಒಂದು ಪ್ರಪಂಚ ಅಲ್ವಾ? ಎಷ್ಟು ಚೆನ್ನಾಗಿರುತ್ತೆ, ಅವಾಗ ಸಂತೋಷವಾಗಿರುತ್ತೆ. ಇವತ್ತು ಗ್ಯಾಸ್, ನಾವು ಏನಾಗಿದ್ದೀವಿ ಅಂದರೆ ನಾವು ಯಾವತ್ತೂ ಪರಾವಲಂಬಿಗಳಾಗ್ಬಿಟ್ಟಿದ್ದೀವಿ. ಪರಾವಲಂಬಿಗಳು, ಬೇರೆಯವ್ರನ್ನ ಅವಲಂಬಿಸ್ಕೊಂಡೇ ಬದುಕೋದು. ಯಾಕೆ ಅಂದರೆ ಗ್ಯಾಸ್ ಇಲ್ಲದೆ ಹೋದ್ರೆ ಹೋಗಲ್ಲ, ಗ್ಯಾಸ್ ಇಲ್ಲದೆ ಹೋದ್ರೆ ಅಯ್ಯೋ ಗ್ಯಾಸ್ ಇಲ್ಲ, ಅರ್ಧ ಗಂಟೆ ಕರೆಂಟ್ ಹೋಗ್ಬಿಟ್ರೆ ಅಯ್ಯೋ ಹೋಗಲ್ಲ. ನಮ್ಮ ಪೂರ್ವ ಕಾಲದಿಂದಾನು ನಾವು ಬದುಕಿರ್ಲಿಲ್ವಾ? ಆ ಥರ ವಾಪಸ್ ಹೆಂಗ್ರಿ ಹೋಗೋಕ್ಕಾಯ್ತದೆ? ಅದು ಹಳೆ ಕಾಲದಲ್ಲಿ ಇದ್ದು, ಈಗ ಆಗಲ್ಲ. ಯಾಕೆ? ಕರೋನಾ ಬಂದ ತಕ್ಷಣ ಒಂದು ಪಾಠ ಕಲಿಸ್ಲಿಲ್ವಾ? ಪ್ರತಿಯೊಂದು ರೋಗ, ಪ್ರತಿಯೊಂದು ಸಮಸ್ಯೆ ನಿಮ್ಗೊಂದು ಪಾಠ ಕಲಿಸುತ್ತೆ. ಯಶಸ್ಸು ಯಾವತ್ತೂ ಪಾಠ ಕಲಿಸಲ್ಲ, ಸಮಸ್ಯೆಗಳೇ ಪಾಠ ಕಲಿಸೋದು. ಒಂದು ಕರೋನಾ ನಮ್ಗೆ ಎಂತೆಂಥ ಪಾಠ ಕಲಿಸ್ತು. ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು ಅನ್ನೋದು ಕಲಿಸ್ತು, ತಂದೆ ತಾಯಿಗಳ ಜೊತೆಯಲ್ಲಿ ಇರಬೇಕು ಅನ್ನೋದು ಕಲಿಸ್ತು, ನಮ್ಮ ದೇಶದಲ್ಲೇ ನಾವು ಇರಬೇಕು, ನಮ್ಮ ಹಳ್ಳಿಯಲ್ಲೇ ನಾವು ಇರಬೇಕು ಅನ್ನೋದು ಕಲಿಸ್ತು, ನಮ್ಮವ್ರ ಜೊತೆ ಕೂತ್ಕೊಂಡು ಊಟ ಮಾಡಬೇಕು ಅನ್ನೋದು ಕಲಿಸ್ತು ಅಲ್ವಾ? ಈಗ ತಿರ್ಗಾ ಬಿಟ್ಟು ಹೋಗ್ಬಿಟ್ಟಿದೆ. ಪಾಠ ಕಲ್ಸಕ್ಕೆ ಆಗಾಗ ಒಂದು ರೋಗ, ಒಂದು ಸಮಸ್ಯೆ ಬರುತ್ತ್ರಿ ನಮಗೆ. ಇವತ್ತು ಬಂದಿರೋದು ಒಂದು ಸಣ್ಣ ಕೆಲಸ, ಗ್ಯಾಸ್. ಇವು ಗ್ಯಾಸ್ ಸಿಗ್ತಲ್ಲ, ಹೆಣ್ಮಕ್ಳು ಗ್ಯಾಸ್ ಸಿಗ್ತಾ ಇಲ್ಲ, ಏನು ಮಾಡೋದು? ಅದಕ್ಕಿಂತ ಮುಂಚೆ ನಾವು ಸೌದೆಯಲ್ಲಿ ಅಡುಗೆ ಮಾಡಲಿಲ್ಲ. ಆವಾಗ ಹೊಗೆ ಗಿಗೆ ಎಲ್ಲ ತಡ್ಕೊಳಕ್ಕೆ ಇವಾಗ ಆಗಲ್ಲ. ಹೊಗೆ ಇಲ್ಲದೆ ಇರೋವಂಥ ಬ್ಯೂಟಿಫುಲ್ ಹೌಸ್ಗಳು ಅಂದರೆ ನಮ್ಮ ಮನೇಲಿ ಇಲ್ವಾ? ನಮ್ಮ ಊರುಗಳಲ್ಲಿ ಇಲ್ವಾ ಆ ಥರ ಮನೆಗಳು? ಯಾಕೆ ಮಂಡ್ಯಕ್ಕೆ ಹೋಗಿ ನೀವು, ಎಂಥ ಬ್ಯೂಟಿಫುಲ್ ಒಲೆಗಳನ್ನ ಮಾಡಿದ್ದಾರೆ. ಅವ್ರನ್ನ ಕೇರ್ಲೆಸ್ ಮಾಡಿದ್ವಿ ನಾವು. ಯಾರ್ಯಾರು ಟೆಕ್ನಿಕಲಿ ಹೊಗೆ ಬರದೇ ಇರೋವಂಥ ಸೌದೆ ಒಲೆ ಅಂದರೆ ಯಾವನಿಗೆ ಬೇಕು, ಗ್ಯಾಸ್ ಐತೆ. ಇವಾಗ ಆ ಸೌದೆ ಒಲೆಗಳು ಸಿಗ್ತಾ ಇಲ್ಲ, ಡಿಮಾಂಡು. ನೋಡಿದ್ರಾ? ಎಲ್ಲರಿಗೂ ಒಂದೊಂದು ಕಾಲ ಬರುತ್ತೆ ಅಂತ. ಇವಾಗ ಕಬ್ಬಿಣದ ಒಲೆ ಮಾಡೋರ್ಗೂ ಫುಲ್ ಡಿಮಾಂಡ್ ಇದೆ. ಎಲೆಕ್ಟ್ರಾನಿಕ್ ಸ್ಟವ್ಗಳು ಮಾಡ್ತಾರಲ್ಲ, ಅವ್ರಿಗೂ ಡಿಮಾಂಡ್ ಇದೆ. ಎಲೆಕ್ಟ್ರಿಕ್ ಸ್ಟವ್ ಯಾವನಿಗೆ ಬೇಕು? ನಾವು ಗ್ಯಾಸ್ ಹಚ್ಚಿ ಪಸ್ ಅಂತ ಎಲೆಕ್ಟ್ರಿಕ್ ಸ್ಟವ್. ಯಾಕ್ರಿ? ನಾವು ಯಾಕೆ ಯೋಚನೆ ಮಾಡೋದು? ಏನು ಮಾಡೋದು? ಇವಾಗ ಹಿಂಗಾಗೋಯ್ತು ಅಂತ ಎಲ್ಲದಕ್ಕೂ ಖರ್ಚು ಮಾಡ್ತೀವಿ. ಒಂದು ಸೋಲಾರ್ ಪ್ಯಾನಲ್ ಚೆನ್ನಾಗಿರೋದು ಹಾಕ್ಸ್ಬಿಟ್ಟು ಒಂದು ಸ್ಟವ್ ಇಟ್ಕೊಂಡ್ಬಿಟ್ರೆ ಯಾವನ್ನ ಯಾಕೆ ಕೇಳಬೇಕು? ಯಾವ ದೇಶಕ್ಕೆ ಯಾಕೆ ನಾವು ಕೈ ಬೇಡಬೇಕು? ಗ್ಯಾಸ್ ಬೇಕು. ನಮ್ಮನ್ನ, ಬೇರೆಯವ್ರನ್ನ ಅವಲಂಬಿಸೋಗೆ ಬದುಕಿಸ್ಬಿಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಿಮಗೆ ಕೇಳಿ. ನೀವು ಆದಷ್ಟು ಇರೋ ದುಡ್ಡನ್ನು ಉಳಿಸ್ಕೊಂಡು ಸೋಲಾರ್ ಮಾಡಿ, ಅಲ್ಲಿವರೆಗೂ ಸೌದೆ ಒಲೆ ಹಚ್ಚಿ. ಪ್ರತಿ ಮನೆಗಳಲ್ಲೂ ಒಂದೊಂದು ಇವಾಗ ನಮ್ಮ ಬೆಂಗಳೂರಿನಲ್ಲಿ, ಸಿಟಿನಲ್ಲಿ, ಫ್ಲ್ಯಾಟ್ನಲ್ಲಿ ಬಿಟ್ಬಿಡಿ, ಹಳ್ಳಿಗಳಲ್ಲಿ ಸೌದೆ ಇದೆ, ಆದರೆ ಹಚ್ಚೋರಿಲ್ಲ.
ತೆಂಗಿನ ಗರಿ ಬೀಳುತ್ತೆ, ಅದನ್ನ ತೆಗಿಯೋರಿಲ್ಲ. ಎಲೆಗಳಿದೆ, ಅದನ್ನ ಗುಡಿಸಿ ಹುಟ್ಟಾಕಿ ಒಂದು ಬೆಂಕಿ ಹಚ್ಚಿ ಅದಕ್ಕೇನೋ ಉಪಯೋಗಿಸೋರಿಲ್ಲ. ಬೂದಿ ಅದರಿಂದ ಕ್ರಿಯೇಟ್ ಆಗುತ್ತೆ, ಆ ಬೂದಿನ ಗಿಡಕ್ಕೆ ಹಾಕಿದ್ರೆ ಮತ್ತೆ ರೀಸೈಕ್ಲಿಂಗ್ ಆಗುತ್ತಲ್ರಿ. ಆದರೆ ನಾನು ಹಳ್ಳಿಲಿರೋರ್ಗೆ ಹೇಳ್ತಾ ಇದ್ದೀನಿ, ಸ್ವಂತ ಕಾಂಪೌಂಡು ಮನೆ ಇರೋರ್ಗೆ ಹೇಳ್ತಾ ಇದ್ದೀನಿ, ನೀವಾದರೂ ಇದನ್ನು ಬಿಡಿ. ಬೇರೆಯವ್ರ ಗ್ಯಾಸ್ ಉಪಯೋಗಿಸ್ಲಿ, ಯಾರಿಗೂ ಭಾಳ ಕಷ್ಟ ಇರೋರು ಗ್ಯಾಸ್ ಉಪಯೋಗಿಸ್ಲಿ. ನೀವು ಸಾಹುಕಾರರು, ನಮ್ಮದೇ ಆದ ಜಾಗ ಇದೀರಿ, ನಮ್ಮದೇ ಆದ ಸೌದೆ ಇದೀರಿ, ನಮ್ಮದೇ ಆದ ಒಲೆ ಇದೀರಿ, ನಾವು ಹಚ್ತೀವ್ರಿ ಅಂತ ಆಗಿದ್ದಾಗ, ಯಾವತ್ತು ಬೇಡಿಕೆಗಳು ಕಮ್ಮಿ ಆದಾಗ ಇವರು ವಿಷಯ ಡಮಾಲ್ ಆಗೋಯ್ತದೆ. ಆವಾಗ ಈ ಡಿಮಾಂಡ್ ಇರಲ್ಲ. ನಿಮಗೆ ಯಾಕೆ ಲಂಚ ತಗೋತಾರೆ ಹೇಳಿ? ನೀವು ಕ್ಯೂ ಬಿಟ್ಟು ಆಚೆ ಹೋದ್ಮೇಲೆ. ಅದೇ ರೀತಿ ಈ ಸೌದೆ ಒಲೆಗಳನ್ನ ವಾಪಸ್ ತರೋಣ, ಎಲೆಕ್ಟ್ರಿಕ್ ಸ್ಟವ್ಗಳನ್ನ ವಾಪಸ್ ತರೋಣ, ಸೋಲಾರ್ನ ಮತ್ತೆ ವರ್ಷನ್ಗೆ ಹೋಗ್ತಾಳ, ಮುಂದುವರಿತಿರೋ ವರ್ಷನ್ ಸೋಲಾರ್ ಅಲ್ವಾ? ಇದನ್ನೆಲ್ಲ ಮಾಡೋದು ಬಿಟ್ಬಿಟ್ಟು ಕೊಡ್ರಿ ಸರ್, ಪೆಟ್ರೋಲ್ ಕೊಡಿ ಸರ್, ಯಾವುದೇ ಕೊಡಿ ಸರ್. ಇಲ್ಲ, ನಾವು ಇನ್ಮೇಲೆ ಸ್ವಾವಲಂಬಿಗಳಾಗಬೇಕು, ನಮ್ಮ ಕೆಲಸನ ನಾವೇ ಮಾಡಬೇಕು. ಗ್ಯಾಸ್ ಇವತ್ತೊಂದು ಸಮಸ್ಯೆ ಆಗಿರ್ಬೋದು, ನಾಳೆ ಸರಿ ಹೋಗ್ಬೋದು. ಆದರೆ ನಾಳೆನೂ ಈ ಸಮಸ್ಯೆ ಮತ್ತೆ ಬರಲ್ಲ, ನಾಡಿದ್ದು ಸಮಸ್ಯೆ ಬರಲ್ಲ ಅಂತೇನು? ಅದಕ್ಕೆ ಶಾಶ್ವತವಾದ ಪರಿಹಾರ ನಾವು ಹುಡುಕ್ಲೇಬೇಕು. ಆ ಶಾಶ್ವತವಾದ ಪರಿಹಾರ ಹುಡುಕಿದ್ರೆ ನೀವು ಯಾರಿಗೂ ಲಂಚ ಕೇಳಬೇಕಾಗಿಲ್ಲ, ಯಾರೋ ಸಿಲಿಂಡರ್ ತರೋನಿಗೋಸ್ಕರ ಕೈ ಮುಕ್ಕೊಂಡು ನಿಲ್ಬೇಕಾಗೂ ಇಲ್ಲ. ಇವತ್ತಿನ ದಿವಸ ಈ ಸಿಲಿಂಡರು, ಈ ಗ್ಯಾಸು ಯುದ್ಧದಿಂದ ಎಷ್ಟು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ಕೆಲವ್ರನ್ನ ನೀವು ಮಾತಾಡ್ಸಿರಲ್ಲ. ಯಾರು ಅಂದರೆ ನಮ್ಗೆ ಯಾವಾಗಲೂ ಊಟ ಹಾಕ್ತಾರಲ್ಲ ಹೋಟೆಲ್ನವರು, ಆ ಹೋಟೆಲ್ಗಳೇ ನಿಂತೋಗಿದೆ. ಯಾಕೆ? ಗ್ಯಾಸನ್ನೇ ಅವಲಂಬಿಸ್ಕೊಂಡಿದ್ರು. ಪಾಪ ಇವತ್ತು ಹೋಟೆಲ್ಗಳು ಬೀಗ ಹಾಕಿ ಎಷ್ಟೋ ಜನಕ್ಕೆ ಕೆಲಸ ಇಲ್ಲ. ಅವ್ರ ಕಷ್ಟ ನೀವು ಕೇಳಿಲ್ಲ. ಮನೆಗೆ 10 ದಿವಸಕ್ಕಿಂತ ಮುಂಚೆನೋ 10 ದಿವಸ ಆದಮೇಲೆ ಗ್ಯಾಸ್ ಬಂದ್ಬಿಟ್ರೆ ನಿಮ್ಗೆ ದೊಡ್ಡ ಸಮಸ್ಯೆ. ಆದರೆ ಕೆಲವ್ರಿಗೆ ಊಟಕ್ಕೆ ಇಲ್ಲ. ಹಲವಾರು ಸಾಫ್ಟ್ವೇರ್ ಇಂಜಿನಿಯರ್ಸು ಸಂತೋಷವಾಗಿ ವೀಕೆಂಡಲ್ಲಿ ಹೋಗ್ಬಿಟ್ಟು ಮಜಾ ಮಾಡ್ತಾ ಇದ್ರು 3 ಸ್ಟಾರ್ ಹೋಟ್ಲಲ್ಲಿ. ಇವತ್ತು ಎಷ್ಟೋ ಜನಕ್ಕೆ ಕೆಲಸ ಇಲ್ಲ. ಅಂಥದ್ದು ನಿಮ್ಗೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಆಗೋದು ಬೇಡ. ನಾನು ಹೇಳ್ತಾ ಇರೋದು, ನಿಮ್ಮ ಕೆಲಸ ನಮ್ಮ ಕೈಯಲ್ಲಿದೆ. ಈ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಸಾಹುಕಾರ ಇನ್ನು ಕೆಲವು 10 ವರ್ಷಗಳಲ್ಲಿ ಯಾರು ಅಂತ ನಾನು ಹೇಳ್ತೀನಿ, ಅದೊಬ್ಬ ರೈತ ಆಗಿರ್ತಾನೆ. ಯಾಕೆ ಹೇಳಿ? ಅವನು ಸ್ವಾವಲಂಬಿ. ನಮ್ಮ ಕೆಲಸ, ನಮ್ಮ ಇಂಧನ, ನಮ್ಮ ಸೌದೆ, ನಮ್ಮ ಬೆಳೆ ನಾನು ಬೆಳಿತೀನಿ, ನಾನು ಕೊಡ್ತೀನಿ ಅಂತೀನಲ್ಲ. ಇಷ್ಟು ದಿವಸ ನೀವು ರೈತರು ಈ ದೇಶದ ಬೆನ್ನೆಲುಬು ಅಂತ ಬಾಯಿ ಮಾತಲ್ಲಿ ಕೇಳಿದ್ರಿ. ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ರೈತರೇ ಸಾಹುಕಾರರು, ರೈತರೇ ಸ್ವಾವಲಂಬಿಗಳು, ರೈತರೇ ಈ ದೇಶದಲ್ಲಿ ಗ್ರೇಟ್ ಆಗೋದು. ಅದರಿಂದ ಇವತ್ತಿನ ನನ್ನ ಕಾರ್ಯಕ್ರಮ, ರೈತರೇ ನೀವು ವಾಪಸ್ ಗ್ಯಾಸ್ ಸಿಲಿಂಡ್ರು, ಎಲೆಕ್ಟ್ರಾನಿಕ್ಕು ಅಂತ ಹೋಗಬೇಡಿ. ನೀವಾದರೂ ಇವರಿಗೆ ಒಂದು ಬುದ್ಧಿ ಕಲಿಸಿ. ನಮ್ಮ ಕೈಯಲ್ಲಿರೋ ಇಂಧನದಿಂದ, ನಮ್ಮ ಕೈಯಲ್ಲಿರೋ ಭೂಮಿಯಿಂದ, ನಮ್ಮ ಕೈಯಲ್ಲಿರೋ ಬುದ್ಧಿಯಿಂದ ನಾವು ಬದುಕ್ಬೋದು. ಯಾವತ್ತೂ ಬೇರೆಯವ್ರಿಗೇನೆ ಕೈ ಒಡ್ಡಿ ನಿಂತ್ಕೊಂಡಾಗ ನಮಗೆ ಈ ಸಮಸ್ಯೆಗಳು ಬರುತ್ತೆ. ಆದ್ದರಿಂದ ಈ ದೇಶದಲ್ಲಿ ಭಾಳ ಗ್ರೇಟ್ ಆಗಿರೋ ವ್ಯಕ್ತಿ ಒಬ್ಬ ರೈತ ಅಂತ ರೈತರಿಗೆಲ್ಲ ನಮಸ್ಕಾರ ಹೇಳ್ತಾ, ಇನ್ಮೇಲಾದರೂ ದಯವಿಟ್ಟು ಇಂಧನ ಅಂತ ಉಪಯೋಗಿಸುವಾಗ ಬೇರೆ ದೇಶದ ಇಂಧನ, ಬೇರೆ ದೇಶದ ವಸ್ತುನ ಉಪಯೋಗಿಸ್ಕಿಂತ ನಮ್ಮ ಮನೇಲಿ ಏನಿದೆ, ನಮ್ಮ ಊರಲ್ಲಿ ಏನಿದೆ, ನಮ್ಮ ಮನೆಯಲ್ಲಿ ಒಂದು ಫ್ಲ್ಯಾಟ್ ಆದರೂ ಇದರೊಳಗೆ ನಾವೊಂದು ಕಬ್ಬಿಣದ ಒಲೆ ಇಟ್ಕೊಂಡು ಅದಕ್ಕೊಂದು ಸಣ್ಣ ಸೌದೆ ಪೀಸ್ ಹಾಕಿ ಹೊಗೆ ಇಲ್ದಿರೋಂಗೆ ಅಡುಗೆ ಮಾಡೋದನ್ನು ಕಲ್ತ್ಕೊಂಡು ಆ ಥರ ಇರಬೇಕು. ಮಾತೆತ್ತರೆ ಒಂದು ಟೊಮೆಟೊಗೆ ಆರ್ಡ್ರ್ ಮಾಡು, ಇಲ್ಲ ಆಟಾಟೋಗೆ ಹೋಗಿ ಆರ್ಡ್ರ್ ಮಾಡ್ರು, ಇದಕ್ಕೆ ಆರ್ಡ್ರ್ ಮಾಡು, ಇದಕ್ಕೆ ಆರ್ಡ್ರ್ ಮಾಡು. ಮನೆಯಲ್ಲಿ ಅಡುಗೆ ಮಾಡದೆ ಬೇರೆ ಕಡೆ ಆರ್ಡ್ರ್ ಮಾಡ್ತೀವಲ್ಲ, ಯೋಚನೆ ಮಾಡಿ. ಮನೆಯಲ್ಲಿ ಏನೇ ಇದ್ದರೂ ಇರೋದನ್ನ, ಉಪ್ಪು ಹಸಿಮೆಣಸಿನ್ಕಾಯಿ ಇರೋದನ್ನ ನೆಂಚ್ಕೊಂಡು ತಿನ್ನಬೇಕು. ನಿಮ್ಗೆ ಹೇಳ್ತೀನಿ, ಏನಿಲ್ಲ, ನೀವೊಂದು ಹಸಿಮೆಣಸಿನ್ಕಾಯಿ, ಒಂದು ಹುಣಸೆ ಹಣ್ಣು, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಈರುಳ್ಳಿ ಕಿವುಚ್ಕೊಂಡು ನೀರು ಮಾಡಿ ಅದ್ರ ಜೊತೆ ಬಿಸಿ ಅನ್ನ ಹಾಕ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಈಗಲೇ ಬಾಯಲ್ಲಿ ನೀರು ಬರುತ್ತಲ್ವಾ? ಎಸ್, ನಮ್ಮಲ್ಲೇ ಬೇಕಾದಷ್ಟು ಅಡುಗೆ ಇದೆ. ಅಡುಗೆ ಮನೆಯಲ್ಲಿ ಒಲೆನೇ ಹಚ್ಚದೆ ಅಡುಗೆ ಮಾಡುವಂಥ ವಿಧಾನ ಇದೆ, ಬೇಕಾದಷ್ಟಿದೆ. ಬೇಕಾದ್ರೆ ನಾನೇ ಇನ್ನೊಂದ್ಸತಿ ತೋರಿಸ್ತೀನಿ ನಿಮಗೆ. ಪಾಯಸನೂ ಮಾಡ್ಬೋದು, ನಿಮಗೆ ಪಲ್ಯನೂ ಮಾಡ್ಬೋದು, ಅನ್ನನೂ ಮಾಡ್ಬೋದು, ಎಲ್ಲ ಮಾಡ್ಬೋದು. ಯಾವುದು? ಏನು ಒಲೆ ಹಚ್ಚದೆ ಮಾಡ್ಬೋದು. ಆದರೆ ನಮ್ಮ ಬುದ್ಧಿ ಇರಬೇಕು. ನಾವು ಯಾವತ್ತೂ ಬೇರೆ ದೇಶದವ್ರು ಏನು ಕೊಡ್ತಾರೆ, ಬೇರೆ ದೇಶದವ್ರು ಏನು ಕೊಡ್ತಾರೆ, ಇನ್ಮೇಲಿಂದಾದ್ರೂ ಯೋಚನೆ ಮಾಡಿ. ಇದು ನಮ್ಮ ದೇಶದಲ್ಲಿ ನಿರ್ಮಾಣ ಆಗಲ್ಲ ಅಂದರೆ ನಾವು ತರಿಸ್ಬೋದು, ತರಿಸ್ಲೇಬಾರ್ದು. ಯಾಕೆ? ಯಾವತ್ತಾದರೂ ಒಂದು ದಿವಸ ನಿಂತೇ ಹೋಗುತ್ತೀರಿ. ನಾವು ಬೇರೆ ಮನೆಯಿಂದ ಬರೋ ವಸ್ತುಕ್ಕಿಂತ ನಮ್ಮ ಮನೆಯಲ್ಲಿ ನಿರ್ಮಾಣೋ ವಸ್ತು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅದನ್ನು ಮಾಡಬೇಕು. ಇವತ್ತು ಗ್ಯಾಸ್ ಇಲ್ಲ ಅಂತ ಯಾವ ತಂದೆ ತಾಯಂದಿರು, ಯಾವ ಹಿರಿಯರು ಅಪ್ಸೆಟ್ ಆಗಬೇಡಿ. ಎಲ್ಲ ಸಮಸ್ಯೆ ಬಗೆಯಿರ್ಬೋದು, ಬಗೆ ಏರಿದ್ರೂ ಪರವಾಗಿಲ್ಲ. ನೀವು ಮಾತ್ರ ನಿಲ್ಲಿಸಲೇಬೇಡಿ. ಯಾವತ್ತೂ ನಮ್ಮ ಮನೆಯಿಂದ ವೇಸ್ಟ್ ಆಚೆ ಹೋಗೋದ್ರೊಳಗೆ ಅದರಿಂದ ಗ್ಯಾಸ್ ನಿರ್ಮಾಣ ಎಲ್ಲೋಯ್ತು? ಆ ಗೋಬರ್ ಗ್ಯಾಸ್ ಮರ್ತ್ಬಿಟ್ರೆ ಎಲ್ಲರೂ? ಯಾಕೆ ಮರ್ತ್ರಿ? ಆರಾಮಾಗಿ ಗ್ಯಾಸ್ ಸಿಗ್ತದಲ್ಲ ಅದಕ್ಕೆ ಅಂತ. ಎಸ್, ಫ್ರೀಯಾಗಿ ಎಲ್ಲ ಸಿಕ್ಕಿದ್ರೆ ನಮ್ಮವ್ರನ್ನೂ ಮರ್ತ್ಬಿಡ್ತೀವಿ. ಅದಕ್ಕೆ ಇನ್ಮೇಲೆ ನಮ್ಮ ಮನೆಗಳಿರೋ ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಾವು ಬದುಕೋಣ. ನಮ್ಮ ಊರಲ್ಲಿರೋ ನಮ್ಮ ರೈತರು ಏನು ಬೆಳಿತಾರೆ ಅದನ್ನು ತಿನ್ನೋಣ. ದುಡ್ಡನ್ನ ನಮ್ಮ ರೈತರಿಗೆ ಕೊಡೋಣ.
ಅವ್ರ ರೈತರ ಹತ್ರ ಹೋಗ್ಬಿಟ್ರೆ ಸರ್ ಟೊಮೆಟೊ ಇನ್ನೂ ಕಮ್ಮಿ ಕೊಡಲ್ಲ ಅಂತ ಕೇಳೋದ್ಕಿಂತ ಅವ್ನು 15 ರೂಪಾಯಿ ತಗೋ 20, ನಮ್ಮ ರೈತರು ಚೆನ್ನಾಗಿ ಬದುಕ್ರಿ ಅಂತ ಖುಷಿ ಪಡಬೇಕು. ಆವಾಗನೇ ರೈತನಿಗೂ ಹೆಮ್ಮೆ ಆಗುತ್ತೆ, ನಮ್ಮವ್ರು ನಮ್ಮ ಮರ್ಯಾದೆ ಕೊಡ್ತಾರೆ ಅಂತ. ಪ್ರತಿ ಒಬ್ಬ ರೈತನಿಗೂ ಈ ಮಣ್ಣಿನ ಮಗನಿಗೂ ನಮಸ್ಕಾರ ಮಾಡ್ತಾ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಾನು ಇವತ್ತು ಯಾವ ಸ್ಟಾರ್ ಬಗ್ಗೆನೂ ಹೇಳಿಲ್ಲ, ಹೇಳ್ತಾ ಇರೋದು ನಮ್ಮ ರೈತರೇ ನಮ್ಮ ಸ್ಟಾರ್ ಅಂತ. ಅದರಿಂದ ಈ ಮಣ್ಣಿಗೆ ಯಾರು ಗೌರವ ಕೊಡ್ತೀರಾ, ಈ ಮಣ್ಣಿಗೆ ಯಾರು ರೆಸ್ಪೆಕ್ಟ್ ಕೊಡ್ತೀರಾ, ರೈತರನ್ನ ಯಾರು ಗೌರವ ಕೊಡ್ತೀರಾ, ಅವರೆಲ್ಲ ಈ ಎಪಿಸೋಡ್ ಇನ್ನೊಂದು ರೈತರಿಗೆ ಫಾರ್ವರ್ಡ್ ಮಾಡಿ. ನಾವು ಸ್ವಾವಲಂಬಿಗಳಾಗಿರಬೇಕು. ನಮ್ಮ ವಸ್ತುಗಳು, ನಮ್ಮ ರೈತರು, ನಮ್ಮ ರಾಜ್ಯ ಅಲ್ವಾ. ನಮಸ್ಕಾರ ರೈತರೇ, ಇದನ್ನು ಫಾರ್ವರ್ಡ್ ಮಾಡಿ ನೋಡೋಣ. ನಾನು ಯಾರ ಸ್ಟಾರು ಉಪಯೋಗಿಸ್ಕೊಳ್ದೆ ಒಂದು ವಿಷಯ ಇಟ್ಕೊಂಡು ಎಪಿಸೋಡ್ ಮಾಡಿದ್ದೀನಿ. ನೀವು ಇದನ್ನು ಮುಂದುವರ್ಸಿದ್ರೆ ನಾನು ಮುಂದುವರಿಸ್ತೀನಿ. ನಮಸ್ಕಾರ, ನಾನು ನಿಮ್ಮ ಮಿಮಿಕ್ರಿ ದಯಾನಂದ್.